ಎಲ್ರಿಗೂ ನಮಸ್ಕಾರ. ನಾನು ಹೋದ್ ಸರಿ ಕ್ರಾಸ್ ಪೀಸ್ ಕಟಿಂಗ್ ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಈ ಸರಿ ಸ್ಟಿಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಲ್ಲ ನಾನು ಆಲ್ರೆಡಿ ಎಲ್ಲ ಲೈನಿಂಗ್ ಎಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಹೇಗೆ ಹಿಡಿಬೇಕು ಅಂತ ಕಪ್ಸನ್ನ ನಾನು ಎಷ್ಟೆಷ್ಟು ಹಿಡಿಬೇಕು ಇಂಚುನು ಅಂತೇಳಿ ಗುರ್ತು ಹಾಕಿ ನಿಮ್ಗೆ ಗೊತ್ತಾಗಲಿ ಅಂತೆಲ್ಲ ಮಾಡಿದ್ದೀನಿ. ಒಂದ್ಸರಿ ನೋಡ್ಕೊಂಬಿಡಿ. ನಾನು ಈಗ ಟಕ್ಸ್ ಹಿಡಿತೀನಿ. ಕಪ್ಸ್ ಹಿಡಿಯೋದು ಮೇಯ್ನು, ಹಂಗಾಗಿ ನಿಮಗೆ ಇದನ್ನ ತೋರಿಸಿದ್ದೀನಿ. ಕಪ್ಸು ಈ ಥರ ಬರಬೇಕು ನೀಟಾಗಿ. ನೋಡಿ, ಪಟ್ಟಿ ಸೇರಿಸ್ತಾ ಇದ್ದೀನಿ ಈಗ. ಹೋದ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ಥರ ಪಟ್ಟಿ ಈ ಕೂಳೆ ಎಲ್ಲ ಒಳಗಡೆ ಬರೋ ಹಾಗೆ ಹೊಲ್ಕೊಂಡ್ಬಿಡೋಣ. ನೋಡಿ, ಈ ಥರ ಹೊಲಿದ್ರೆ ಕೂಳೆ ಎಲ್ಲ ಒಳಗಡೆ ಹೋಗುತ್ತೆ. ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಅದೇ ಥರ, ಇದು ಮಾತ್ರ ಕಟ್ಟಿಂಗ್ಸ್ ಮಾತ್ರ ಕ್ರಾಸ್ ಇರುತ್ತೆ. ಇದು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಕಟ್ಟೋದು ಮಾಮೂಲಿ ಥರನೇ. ಮುಂಭಾಗ ಇದು ಫ್ರಂಟು. ಇದು ಒಂದು ಸ್ವಲ್ಪ ಈ ಕ್ರಾಸಾಗಿ ಕೊರಳೆಲ್ಲರ ಜಾರುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೆ ಹಿಡಿಬೇಕಾದ್ರೆ ಕ್ರಾಸ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಿಡಿಬೇಕಾದ್ರೆ ಇದನ್ನು ಒಂದು 1/4 ಇಂಚು ಗುರ್ತು ಹಾಕ್ಕೊಂಡ್ಬಿಟ್ಟು ಹೀಗೆ ನೆಕ್ ಹತ್ರ ಹೀಗೆ ಕಟ್ ಮಾಡ್ಕೊಂಬಿಡೋಣ. ಆವಾಗ ಜಾರಲ್ಲ. ಕೊರಳು ನೆಕ್ಕು ಡೀಪ್ ಆದರೆ ಹಿಂದ್ಗಡೆ ಎಲ್ಲ ಜಾರುತ್ತೆ ಅಂತ ಹೇಳ್ತಿರ್ತಾರೆ, ಅದು ಜಾರಲ್ಲ. ಈ ಥರ ಕಟ್ ಮಾಡ್ಕೊಂಬಿಟ್ಟು ಈಗ ನೋಡಿ ಜೋಡಿಸ್ಕೊಂಬಿಟ್ಟು ಮಾಮೂಲಿ ಎಲ್ಲ ಬ್ಲೌಸ್ಗಳಿಗೆ ಇಡ್ತೀವಲ್ಲ ಹಂಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅದೇ ಥರ ಇಡೋದು. ಈ ಮಧ್ಯೆ ಸೆಂಟ್ರ್ ಇರುತ್ತಲ್ವ, ಇಲ್ಲಿ ಭುಜಕ್ಕೆ ಹೀಗೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಂಬರೋಣ. ಇಲ್ಲಿ ಕಂಕ್ಳ ಹತ್ರ ಒಬ್ಬೊಬ್ಬರಿಗೆ ಲೂಸ್ ಬರುತ್ತೆ ಕಂಕ್ಳು, ಆವಾಗ ನಾವು ಒಂದು ಸ್ವಲ್ಪ ಇಲ್ಲಿ ಹೊಲಿಬೇಕಾದ್ರೆ ಈ ಕ್ರಾಸಾಗಿ ಒಂದೊಂದು 1/4 ಇಂಚು ಕಟ್ ಮಾಡ್ಕೊಂಡ್ಬಿಟ್ರೆ ಲೂಸ್ ಬರಲ್ಲ. ಎರಡು ಕಡೆನೂ ಹಾಗೆ ಕಟ್ ಮಾಡ್ತಾ ಇದ್ದೀನಿ.
ಕೊರಳು ಸೇರಿಸ್ತಾ ಇದ್ದೀನಿ. ನೆಕ್ ಸೇರಿಸ್ತೀನಿ. ಇನ್ನು ಮುಂಭಾಗ ಒಂದು ಸ್ವಲ್ಪ ಇಲ್ಲಿ ಸಿಂಗಲ್ ಪಟ್ಟಿ ಇಡೋದ್ರಿಂದ ಒಂದು ಸ್ವಲ್ಪ ಶೇಪ್ ಸರಿ ಇರಲ್ಲ. ಆವಾಗ ಶೇಪ್ನ ಸ್ವಲ್ಪ ಈಗ ಕಟ್ ಮಾಡಿ ತೆಗೆದು ನೆಕ್ಕನ್ನು ಸೇರಿಸೋಣ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈಗ ಕ್ರಾಸ್ ಪೀಸು ಸೇರಿಸ್ತೀನಿ. ಮಾಮೂಲಿ ಬ್ಲೌಸಿಗೆ ಹೇಗೆ ಕ್ರಾಸ್ ಪೀಸ್ ಇಡ್ತೀವೋ ಇದು ಎಮ್ಮಿಂಗ್ ಮಾಡ್ತೀನಿ. ಈಗ ಒಂದೊಂದು ಕಚ್ಚು ಹಾಕೋಣ. ಸೂಪರಲ್ಲ ಹೆಮ್ಮಿಂಗ್ ಮಾಡೋಕ್ಕೆ. ಈ ಥರ ಕಚ್ಚು ಹಾಕೋದ್ರಿಂದ ನೆಕ್ಕು ನೀಟಾಗಿ ಬರುತ್ತೆ. ಮೂಲೆಗೆ ಒಂದೊಂದು ಕಚ್ಚು ಹಾಕ್ಬಿಟ್ರೆ ಆಯಿತು. 1 2 ಹೀಗೆ ನೋಡಿ, ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಕೂಳೆನೆಲ್ಲ ಹೀಗೆ ಕಟ್ ಮಾಡೋದು. ಎಮ್ಮಿಂಗ್ ಮಾಡೋದು ತೋರಿಸ್ತೀನಿ ನಿಮಗೆ. ಉಕ್ಸು ದಾರ ಹಾಕೋದು ಅದೊಂದು ಚಿಕ್ಕ ವೀಡಿಯೋ ಮಾಡಿ ತೋರಿಸ್ತೀನಿ. ಇದನ್ನೆಲ್ಲ ಹೀಗೆ ಈ ಕೂಳೆನೆಲ್ಲ ಕಟ್ ಮಾಡಿಬಿಟ್ರೆ ಆಯಿತು. ನೋಡಿ, ಎಮ್ಮಿಂಗ್ ಮಾಡಿ ಆಮೇಲೆ ತೋರಿಸ್ತೀನಿ. ಈ ಕ್ರಾಸ್ ಪೀಸ್ ಯಾಕೆ ಬಂದಿದೆ ನೋಡಿ. ಹೀಗೆ ಕ್ರಾಸ್ ಪೀಸು